ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ಎಸ್ಸಿ ಮತ್ತು ಆರ್ಆರ್ಬಿಯಲ್ಲಿ ಕೇಳಿದ ವಿಜ್ಞಾನದ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡುತ್ತೇನೆ. ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೆಯ ಪ್ರಶ್ನೆ ಬಂದ್ಬಿಟ್ಟು ಕೆಲಸ ಉಷ್ಣ ವಿದ್ಯುತ್ ಶಕ್ತಿಯ ಏಕಮಾನ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಜೂಲ್ ಆಗಿರುತ್ತೆ. ಪ್ರಶ್ನೆ 2, ಒಂದು ಕ್ಯಾಲೋರಿ ಎಷ್ಟು ಜೂಲ್ಸ್ಗೆ ಸಮ? ಸರಿಯಾದ ಉತ್ತರ 4018 ಜೂಲ್ಸ್. ಅಂದ್ರೆ ಒಂದು ಕ್ಯಾಲೋರಿ ಬಂದ್ಬಿಟ್ಟು 4.18 ಜೂಲ್ಸ್ ಆಗಿರುತ್ತೆ. ಪ್ರಶ್ನೆ 3, ಬಲದ ಏಕಮಾನ ಯಾವುದು? ಬಲದ ಏಕಮಾನ ಬಂದ್ಬಿಟ್ಟು ನ್ಯೂಟನ್ ಆಗಿರುತ್ತೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು ಆರ್ಆರ್ಬಿ ಗ್ರೂಪ್ ಡಿ ಯಲ್ಲಿ ಕೇಳಬಹುದಾದ ಪ್ರಶ್ನೆಗಳು ಇವಾಗಿರುತ್ತೆ ಫ್ರೆಂಡ್ಸ್. ಆದ ಕಾರಣ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 4, ತಾಪಮಾನದ ಏಕಮಾನ ಯಾವುದು? ತಾಪದ ಏಕಮಾನ ಬಂದ್ಬಿಟ್ಟು ಕೆಲ್ವಿನ್ ಆಗಿರುತ್ತೆ. ಪ್ರಶ್ನೆ 5, ಒತ್ತಡದ ಏಕಮಾನ ಯಾವುದು? ಒತ್ತಡದ ಏಕಮಾನ ಬಂದ್ಬಿಟ್ಟು ಪಾಸ್ಕಲ್ ಆಗಿರುತ್ತೆ. ಅದೇ ರೀತಿಯಾಗಿ ಶಬ್ದ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು? ಸರಿಯಾದ ಉತ್ತರ ಮೈಕ್ರೋಫೋನ್. ಈ ಪ್ರಶ್ನೆಗಳು ಬಂದ್ಬಿಟ್ಟು ಭೌತಶಾಸ್ತ್ರದ ಪ್ರಶ್ನೆಗಳು ಆಗಿರ್ತವೆ ಫ್ರೆಂಡ್ಸ್. ಪ್ರಶ್ನೆ 7, ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು? ಸರಿಯಾದ ಉತ್ತರ ಸೋಲಾರ್ ಅಥವಾ ಫೋಟೋ ವೋಲ್ಟಾಯಿಕ್ ಕೋಶ ಅಂತ ಹೇಳ್ಬೋದು. ಪ್ರಶ್ನೆ 8, ಪ್ರಚನ ಶಕ್ತಿ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿಗೆ ಉದಾಹರಣೆ ಯಾವುದು? ಸರಿಯಾದ ಉತ್ತರ ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಮತ್ತು ಮರದಲ್ಲಿರುವ ಹಣ್ಣು ಪೊಟೆನ್ಷಿಯಲ್ ಎನರ್ಜಿಗೆ ಉದಾಹರಣೆ ಆಗಿರುತ್ತೆ. ಪ್ರಶ್ನೆ 9, ಚಲನಾ ಶಕ್ತಿ ಅಂದ್ರೆ ಕೈನೆಟಿಕ್ ಎನರ್ಜಿಗೆ ಉದಾಹರಣೆ ಯಾವುದು? ಸರಿಯಾದ ಉತ್ತರ ಚಲಿಸುತ್ತಿರುವ ಕಾರು ಮತ್ತು ಬೀಳುತ್ತಿರುವ ಕಲ್ಲು. ಇದು ಕೈನೆಟಿಕ್ ಎನರ್ಜಿಗೆ ಉದಾಹರಣೆ ಆಗಿದೆ. ಪ್ರಶ್ನೆ 10, ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಸರಿಯಾದ ಉತ್ತರ ಐನ್ಸ್ಟೀನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11, ಒಂದು ವಸ್ತು ಘನದಿಂದ ದ್ರವವಾಗುವ ಬಿಂದು ಯಾವುದು? ಸರಿಯಾದ ಉತ್ತರ ಕರಗುವ ಬಿಂದು ಅಂತ ಹೇಳ್ಬೋದು ಫ್ರೆಂಡ್ಸ್. ಘನದಿಂದ ದ್ರವವಾಗುವ ಬಿಂದು ಬಂದ್ಬಿಟ್ಟು ಕರಗುವ ಬಿಂದು ನೋಡಿ ಫ್ರೆಂಡ್ಸ್. ಪ್ರಶ್ನೆ 12, ಒಂದು ವಸ್ತು ದ್ರವದಿಂದ ಅನಿಲವಾಗುವ ಬಿಂದು ಯಾವುದು? ಸರಿಯಾದ ಉತ್ತರ ಕುದಿಯುವ ಬಿಂದು ಅಂತ ಹೇಳ್ಬೋದು. ಪ್ರಶ್ನೆ 13, ಒಂದು ವಸ್ತು ಘನದಿಂದ ದ್ರವವಾಗುವ ಸನ್ನಿವೇಶ ಯಾವುದು? ಸರಿಯಾದ ಉತ್ತರ ದ್ರವೀಕರಣ. ಪ್ರಶ್ನೆ 14, ಒಂದು ವಸ್ತು ದ್ರವದಿಂದ ಅನಿಲವಾಗುವ ಸನ್ನಿವೇಶ ಯಾವುದು? ಸರಿಯಾದ ಉತ್ತರ ಬಾಷ್ಪೀಕರಣ. ಪ್ರಶ್ನೆ 15, ಒಂದು ವಸ್ತು ಅನಿಲದಿಂದ ಪ್ಲಾಸ್ಮಾ ಸ್ಥಿತಿಯಾಗುವ ಸನ್ನಿವೇಶ ಯಾವುದು? ಸರಿಯಾದ ಉತ್ತರ ಅಯಾನೀಕರಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 16, ಮಾನವನ ದೇಹದ ತಾಪಮಾನ ಸೆಲ್ಸಿಯಸ್ನಲ್ಲಿ ತಿಳಿಸಿ. ಸರಿಯಾದ ಉತ್ತರ 37 ಡಿಗ್ರಿ ಸೆಲ್ಸಿಯಸ್. ಪ್ರಶ್ನೆ 17, ನೀರಿನ ಘನೀಕರಣ ಬಿಂದು ಅಂದ್ರೆ ಸೆಲ್ಸಿಯಸ್ನಲ್ಲಿ ತಿಳಿಸಿ. ನೀರಿನ ಘನೀಕರಣ ಬಿಂದು ಬಂದ್ಬಿಟ್ಟು 0 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಪ್ರಶ್ನೆ 18, ನೀರಿನ ಕುದಿಯುವ ಬಿಂದು ಸೆಲ್ಸಿಯಸ್ನಲ್ಲಿ ಏನಾಗಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು 100 ಡಿಗ್ರಿ ಸೆಲ್ಸಿಯಸ್ ಬಂದ್ಬಿಟ್ಟು ಇದು ನೀರಿನ ಕುದಿಯುವ ಬಿಂದು ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 19, ತಾಪಮಾನದ ಮಾಪಕ ಯಾವುದು? ತಾಪಮಾನದ ಮಾಪಕ ಬಂದ್ಬಿಟ್ಟು ಥರ್ಮೋಮೀಟರ್ ಆಗಿರುತ್ತೆ. ಪ್ರಶ್ನೆ 20, ನ್ಯೂಟನ್ನ ಮೊದಲನೇ ನಿಯಮ ಯಾವುದು? ಅಂದ್ರೆ ಇದು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ನ್ಯೂಟನ್ನ ಮೊದಲನೇ ನಿಯಮ ಬಂದ್ಬಿಟ್ಟು ಜಡತ್ವಕ್ಕೆ ಸಂಬಂಧಿಸಿದೆ. ಪ್ರಶ್ನೆ 21, ನ್ಯೂಟನ್ನ ಎರಡನೇ ನಿಯಮ ಯಾವುದಕ್ಕೆ ಸಂಬಂಧಿಸಿದೆ? ನ್ಯೂಟನ್ನ ಎರಡನೇ ನಿಯಮ ಬಂದ್ಬಿಟ್ಟು ವೇಗೋತ್ಕರ್ಷಕ್ಕೆ ಸಂಬಂಧಿಸಿದೆ. ಅಂದ್ರೆ F = ma ಫ್ರೆಂಡ್ಸ್. ಪ್ರಶ್ನೆ 22, ನ್ಯೂಟನ್ನ ಮೂರನೇ ನಿಯಮ ಯಾವುದಕ್ಕೆ ಸಂಬಂಧಿಸಿದೆ? ನ್ಯೂಟನ್ನ ಮೂರನೇ ನಿಯಮ ಬಂದ್ಬಿಟ್ಟು ಕ್ರಿಯೆಗೆ ಪ್ರತಿಕ್ರಿಯೆ ಅಂದ್ರೆ ಆಕ್ಷನ್ಗೆ ರಿಯಾಕ್ಷನ್. ಪ್ರಶ್ನೆ 23, ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು? ವಿದ್ಯುತ್ ಪ್ರವಾಹದ ಏಕಮಾನ ಬಂದ್ಬಿಟ್ಟು ಆಂಪಿಯರ್ ಆಗಿರುತ್ತೆ. ಪ್ರಶ್ನೆ 24, ವಿಭವಾಂತರ ಏಕಮಾನ ಯಾವುದು? ವಿಭವಾಂತರ ಏಕಮಾನ ಬಂದ್ಬಿಟ್ಟು ವೋಲ್ಟ್ ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 25, ವಿದ್ಯುದಾವೇಶದ ಏಕಮಾನ ಯಾವುದು? ವಿದ್ಯುದಾವೇಶದ ಏಕಮಾನ ಬಂದ್ಬಿಟ್ಟು ಕೂಲಂಬ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿವರೆಗೆ ಭೌತಶಾಸ್ತ್ರದ ಪ್ರಶ್ನೆಗಳು ಮುಕ್ತಾಯವಾಗಿವೆ ಫ್ರೆಂಡ್ಸ್. ಇನ್ನು ಜೀವಶಾಸ್ತ್ರದ ಪ್ರಶ್ನೋತ್ತರಗಳ ಕುರಿತು ನೋಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 26, ಜೀವಕೋಶ ಕಂಡುಹಿಡಿದವರು ಯಾರು? ಜೀವಕೋಶವನ್ನು ಕಂಡುಹಿಡಿದವರು ಬಂದ್ಬಿಟ್ಟು ರಾಬರ್ಟ್ ಹುಕ್ ಆಗಿರ್ತಾರೆ. ಇವರು 1665ರಲ್ಲಿ ಕಂಡುಹಿಡಿತಾರೆ ಫ್ರೆಂಡ್ಸ್. ಪ್ರಶ್ನೆ 27, ಜೀವಕೋಶದ ಅಧ್ಯಯನವನ್ನು ಏನೆನ್ನುವರು? ಜೀವಕೋಶದ ಅಧ್ಯಯನವನ್ನು ಸೈಟೋಲಾಜಿ ಅಂತ ಕರೀತಾರೆ ಫ್ರೆಂಡ್ಸ್.
ಪ್ರಶ್ನೆ 28 ಕ್ಲೋರೋಪ್ಲಾಸ್ಟ್ ಎಲ್ಲಿ ಕಂಡುಬರುತ್ತದೆ? ಕ್ಲೋರೋಪ್ಲಾಸ್ಟ್ ಬಂದ್ಬಿಟ್ಟು ಇದು ಎಲೆ ಮತ್ತು ಕಾಂಡಗಳಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 29 ಕ್ರೋಮೋಸೋಮ್ ಎಲ್ಲಿ ಕಂಡುಬರುತ್ತದೆ? ಕ್ರೋಮೋಸೋಮ್ ಬಂದ್ಬಿಟ್ಟು ಹೂ ಮತ್ತು ಹಣ್ಣುಗಳಲ್ಲಿ ಕಂಡುಬರುತ್ತದೆ. ಒಟ್ಟು ಕ್ರೋಮೋಸೋಮ್ಗಳ ಸಂಖ್ಯೆ ಬಂದ್ಬಿಟ್ಟು 46 ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 30 ಫ್ರೂಟ್ ಶುಗರ್ ಯಾವುದು? ಫ್ರೂಟ್ ಶುಗರ್ ಬಂದ್ಬಿಟ್ಟು ಫ್ರಕ್ಟೋಸ್ ಆಗಿರುತ್ತೆ. ಪ್ರಶ್ನೆ 31 ಬ್ಲಡ್ ಶುಗರ್ ಯಾವುದು? ಸರಿಯಾದ ಉತ್ತರ ಬ್ಲಡ್ ಶುಗರ್ ಬಂದ್ಬಿಟ್ಟು ಗ್ಲೂಕೋಸ್ ಆಗಿರುತ್ತೆ. ಪ್ರಶ್ನೆ 32 ಟೇಬಲ್ ಶುಗರ್ ಯಾವುದು? ಅಂದ್ರೆ ಟೇಬಲ್ ಶುಗರ್ ಅಂತ ಯಾವುದನ್ನು ಕರೀತಾರೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಸುಕ್ರೋಸ್ ಅನ್ನ ಕರೀತಾರೆ. ಪ್ರಶ್ನೆ 33 ಪ್ರೋಟೀನ್ಗಳು ಯಾವುದರಿಂದ ಮಾಡಲ್ಪಟ್ಟಿದೆ? ಪ್ರೋಟೀನ್ಗಳು ಬಂದ್ಬಿಟ್ಟು ಅಮೈನೋ ಆಮ್ಲದಿಂದ ಮಾಡಲ್ಪಟ್ಟಿರುತ್ತದೆ. ಪ್ರಶ್ನೆ 34 ಸಸ್ಯಗಳ ಕೋಶಭಿತ್ತಿಯಲ್ಲಿ ಏನು ಕಂಡುಬರುತ್ತದೆ? ಸಸ್ಯಗಳ ಕೋಶಭಿತ್ತಿಯಲ್ಲಿ ಸೆಲ್ಯುಲೋಸ್ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 35 ಕಿಣ್ವಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಸರಿಯಾದ ಉತ್ತರ ಕಿಣ್ವಗಳು ಬಂದ್ಬಿಟ್ಟು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ. ಪ್ರಶ್ನೆ 36 ಪ್ರೋಟೀನ್ಗಳ ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಫ್ರೆಂಡ್ಸ್ ಪ್ರೋಟೀನ್ಗಳ ಕೊರತೆಯಿಂದ ಉಂಟಾಗುವ ರೋಗ ಬಂದ್ಬಿಟ್ಟು ಕ್ವಾಶಿಯೋರ್ಕರ್ ಆಗುತ್ತೆ ಫ್ರೆಂಡ್ಸ್. ಪ್ರಶ್ನೆ 37 ರಕ್ತ ಎಲ್ಲಿ ಉತ್ಪತ್ತಿಯಾಗುತ್ತದೆ? ರಕ್ತ ಬಂದ್ಬಿಟ್ಟು ಇದು ಅಸ್ಥಿ ಮಜ್ಜೆಯಲ್ಲಿ ಉತ್ಪತ್ತಿಯಾಗುತ್ತದೆ. ಪ್ರಶ್ನೆ 38 ಮಾನವನ ದೇಹದ ರಕ್ತದ ಪ್ರಮಾಣ ಎಷ್ಟು? ಮಾನವನ ದೇಹದ ರಕ್ತದ ಪ್ರಮಾಣ ಬಂದ್ಬಿಟ್ಟು 5 ರಿಂದ 6 ಲೀಟರ್ ಇರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 39 ಬಿಳಿ ರಕ್ತ ಕಣಗಳ ಜೀವಿತಾವಧಿ ಎಷ್ಟು? ಬಿಳಿ ರಕ್ತ ಕಣಗಳ ಜೀವಿತಾವಧಿ ಬಂದ್ಬಿಟ್ಟು 2 ವಾರಗಳು ಅಂದ್ರೆ 14 ದಿನಗಳು ಫ್ರೆಂಡ್ಸ್. ಪ್ರಶ್ನೆ 40 ಮೀನುಗಳು ಎಷ್ಟು ಹೃದಯದ ಕೋಣೆಗಳನ್ನು ಹೊಂದಿದೆ? ಮೀನುಗಳು ಬಂದ್ಬಿಟ್ಟು 2 ಹೃದಯದ ಕೋಣೆಗಳನ್ನು ಹೊಂದಿರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 41 ನೆಫ್ರಾನ್ ಎಲ್ಲಿ ಕಂಡುಬರುತ್ತದೆ? ನೆಫ್ರಾನ್ ಬಂದ್ಬಿಟ್ಟು ಇದು ಕಿಡ್ನಿಯಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಅಂದ್ರೆ ಕಿಡ್ನಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನೆಫ್ರಾನ್ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 42 ಜಠರದ ಏಕಾಣುಜೀವಿ ನಾಶ ಮಾಡುವುದು ಯಾವುದು? ಸರಿಯಾದ ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲ ಬಂದ್ಬಿಟ್ಟು ಇದು ಜಠರದ ಏಕಾಣುಜೀವಿಯನ್ನು ನಾಶ ಮಾಡುತ್ತದೆ. ಪ್ರಶ್ನೆ 43 ಮೆದುಳಿನ ಅತಿ ದೊಡ್ಡ ಭಾಗ ಯಾವುದು? ಮೆದುಳಿನ ಅತಿ ದೊಡ್ಡ ಭಾಗ ಬಂದ್ಬಿಟ್ಟು ಸೆರಿಬ್ರಮ್ ಆಗಿರುತ್ತೆ. ಪ್ರಶ್ನೆ 44 ಅತಿ ದೊಡ್ಡ ಗ್ರಂಥಿ ಯಾವುದು? ಸರಿಯಾದ ಉತ್ತರ ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಬಂದ್ಬಿಟ್ಟು ಲಿವರ್ ಆಗಿರುತ್ತೆ. ಪ್ರಶ್ನೆ 45 ಬೆಳವಣಿಗೆಯ ಹಾರ್ಮೋನ್ ಯಾವುದು? ಸರಿಯಾದ ಉತ್ತರ ಪಿಟ್ಯೂಟರಿ ಗ್ರಂಥಿ. ಈ ಪ್ರಶ್ನೆಗಳು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಫಾಲೋ ಮಾಡಿ. ಪ್ರಶ್ನೆ 46 ಗ್ರಂಥಿಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಗ್ರಂಥಿಗಳ ರಾಜ ಎಂದ ಪಿಟ್ಯೂಟರಿ ಗ್ರಂಥಿಯನ್ನ ಕರೀತಾರೆ. ಪ್ರಶ್ನೆ 47 ತುರ್ತು ಪರಿಸ್ಥಿತಿ ಹಾರ್ಮೋನ್ ಯಾವುದು? ತುರ್ತು ಪರಿಸ್ಥಿತಿ ಹಾರ್ಮೋನ್ ಬಂದ್ಬಿಟ್ಟು ಅಡ್ರಿನಲ್ ಗ್ರಂಥಿ ಆಗಿರುತ್ತೆ ಫ್ರೆಂಡ್ಸ್. ಅಂದ್ರೆ ಇದು ಎಮರ್ಜೆನ್ಸಿ ಗ್ಲ್ಯಾಂಡ್ ಆಗಿರುತ್ತೆ. ಪ್ರಶ್ನೆ 48 ಗಂಡಸರಲ್ಲಿ ಕಂಡುಬರುವ ಹಾರ್ಮೋನ್ ಯಾವುದು? ಸರಿಯಾದ ಉತ್ತರ ಗಂಡಸರಲ್ಲಿ ಕಂಡುಬರುವ ಹಾರ್ಮೋನ್ ಬಂದ್ಬಿಟ್ಟು ಟೆಸ್ಟೋಸ್ಟಿರಾನ್. ಪ್ರಶ್ನೆ 49 ಹೆಂಗಸರಲ್ಲಿ ಕಂಡುಬರುವ ಹಾರ್ಮೋನ್ ಯಾವುದು? ಹೆಂಗಸರಲ್ಲಿ ಕಂಡುಬರುವ ಹಾರ್ಮೋನ್ ಬಂದ್ಬಿಟ್ಟು ಈಸ್ಟ್ರೋಜನ್ ಆಗಿರುತ್ತೆ. ಪ್ರಶ್ನೆ 50 ನೇತ್ರದಾನ ಮಾಡುವ ಭಾಗ ಯಾವುದು? ನೇತ್ರದಾನ ಮಾಡುವ ಭಾಗ ಬಂದ್ಬಿಟ್ಟು ಕಣ್ಣಿನಲ್ಲಿ ಕಾರ್ನಿಯಾ ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 51 ಕಬ್ಬಿನ ತುಕ್ಕು ಹಿಡಿದಂತೆ ಯಾವುದು ಲೇಪನ ಮಾಡುತ್ತಾರೆ? ಅಂದ್ರೆ ಇನ್ನು ಮುಂದೆ ರಸಾಯನಶಾಸ್ತ್ರದ ಪ್ರಶ್ನೆಗಳು ಕುರಿತು ನಿಮಗೆ ತಿಳಿಸಿಕೊಡ್ತಾರೆ ಫ್ರೆಂಡ್ಸ್. ಕಬ್ಬಿನ ತುಕ್ಕು ಹಿಡಿದಂತೆ ಸತುವಿನ ಲೇಪನ ಮಾಡುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 52 ಭಾರವಾದ ಲೋಹ ಯಾವುದು? ಭಾರವಾದ ಲೋಹ ಬಂದ್ಬಿಟ್ಟು ಓಸ್ಮಿಯಂ ಆಗಿರುತ್ತೆ. ಪ್ರಶ್ನೆ 53 ಮೂಳೆಯಲ್ಲಿ ಹೇರಳವಾಗಿರುವ ಅಲೋಹ ಯಾವುದು? ಸರಿಯಾದ ಉತ್ತರ ಮೂಳೆಯಲ್ಲಿ ಹೇರಳವಾಗಿರುವ ಅಲೋಹ ಬಂದ್ಬಿಟ್ಟು ರಂಜಕ ಆಗಿರುತ್ತೆ. ಪ್ರಶ್ನೆ 54 ಪೆನ್ಸಿಲ್ನಲ್ಲಿ ಬಳಸುವ ಅಲೋಹ ಯಾವುದು? ಪೆನ್ಸಿಲ್ನಲ್ಲಿ ಬಳಸುವ ಅಲೋಹ ಬಂದ್ಬಿಟ್ಟು ಗ್ರಾಫೈಟ್ ಆಗಿರುತ್ತೆ. ಪ್ರಶ್ನೆ 55 ನೀರಿನಲ್ಲಿ ಶೇಖರಿಸಿ ಇಡುವ ಅಲೋಹ ಯಾವುದು? ಸರಿಯಾದ ಉತ್ತರ ಬಿಳಿ ರಂಜಕವನ್ನು ನೀರಿನಲ್ಲಿ ಶೇಖರಿಸಿ ಇಡುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 56 ಮಾನವನ ದೇಹದಲ್ಲಿ ಹೇರಳವಾಗಿ ಇರುವ ಮೂಲ ವಸ್ತು ಯಾವುದು? ಫ್ರೆಂಡ್ಸ್ ಮಾನವನ ದೇಹದಲ್ಲಿ ಹೇರಳವಾಗಿ ಕಂಡುಬರುವ ಮೂಲ ವಸ್ತು ಯಾವ್ದಪ್ಪ ಅಂತಂದ್ರೆ ಆಮ್ಲಜನಕ ಆಗಿರುತ್ತೆ.
ಪ್ರಶ್ನೆ 57 ಪಾದರಸದಿಂದ ಉಂಟಾಗುವ ರೋಗ ಅಂದ್ರೆ ಪಾದರಸದಿಂದ ಉಂಟಾಗುವ ರೋಗ ಯಾವ್ದಪ್ಪ ಅಂತಂದ್ರೆ ಮೀನಮಾಟ ರೋಗ ಪಾದರಸದಿಂದ ಉಂಟಾಗುತ್ತದೆ. ಪ್ರಶ್ನೆ 58 ಕ್ಯಾಡ್ಮಿಯಂನಿಂದ ಉಂಟಾಗುವ ರೋಗ ಯಾವುದು ಅಂದ್ರೆ ಕ್ಯಾಡ್ಮಿಯಂನಿಂದ ಬರುವ ರೋಗ ಯಾವ್ದಪ್ಪ ಅಂತಂದ್ರೆ ಇಟಾಯಿ ರೋಗ ಕ್ಯಾಡ್ಮಿಯಂನಿಂದ ಬರುತ್ತದೆ. ಪ್ರಶ್ನೆ 59 ಎಲ್ಇಡಿ ಮತ್ತು ಜಾಹೀರಾತುಗಳಲ್ಲಿ ಬಳಸುವ ಅನಿಲ ಯಾವುದು ಅಂದ್ರೆ ಎಲ್ಇಡಿ ಮತ್ತು ಜಾಹೀರಾತುಗಳಲ್ಲಿ ಬಳಸುವ ಅನಿಲ ಯಾವ್ದಪ್ಪ ಅಂತಂದ್ರೆ ನಿಯಾನ್ ಆಗಿರುತ್ತೆ ಫ್ರೆಂಡ್ಸ್. ಇದನ್ನು ಹೆಚ್ಚು ಜಪಾನ್ನಲ್ಲಿ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಪ್ರಶ್ನೆ 60 ಬಲೂನ್ ನಲ್ಲಿ ತುಂಬಿರುವ ಅನಿಲ ಯಾವುದು ಬಲೂನ್ ಮತ್ತು ಪ್ಯಾರಾಶೂಟ್ ನಲ್ಲಿ ತುಂಬಿರುವ ಅನಿಲ ಯಾವ್ದಪ್ಪ ಅಂತಂದ್ರೆ ಹೀಲಿಯಂ ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 61 ವಿದ್ಯುತ್ ದೀಪಗಳಲ್ಲಿ ಬಳಸುವ ಅನಿಲ ಯಾವುದು ಅಂದ್ರೆ ಸಾಮಾನ್ಯವಾಗಿ ವಿದ್ಯುತ್ ದೀಪಗಳಲ್ಲಿ ಬಳಸುವ ಅನಿಲ ಯಾವ್ದಪ್ಪ ಅಂತಂದ್ರೆ ಆರ್ಗಾನ್ ಆಗಿರುತ್ತೆ. ಪ್ರಶ್ನೆ 62 ಪಾದರಸದ ಅದಿರು ಯಾವುದು ಪಾದರಸದ ಅದಿರು ಯಾವ್ದಪ್ಪ ಅಂತಂದ್ರೆ ಸಿನ್ನಬಾರ ಬಂದ್ಬಿಟ್ಟು ಇದು ಪಾದರಸದ ಅದಿರು ಆಗಿರುತ್ತೆ. ಪ್ರಶ್ನೆ 63 ಸೀಸದ ಅದಿರು ಯಾವುದು ಸೀಸದ ಅದಿರು ಬಂದ್ಬಿಟ್ಟು ಗಲೀನಾ ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 64 ಸ್ಟ್ರೇಂಜರ್ ಗ್ಯಾಸ್ ಯಾವುದು ಸ್ಟ್ರೇಂಜರ್ ಗ್ಯಾಸ್ ಬಂದ್ಬಿಟ್ಟು ಕ್ಸೆನಾನ್ ಅನ್ನ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 65 ಅಸ್ಫಟಿಕ ಬಹುರೂಪದ ಅಲೋಹಗಳು ಯಾವುವು ಸರಿಯಾದ ಉತ್ತರ ಅಸ್ಫಟಿಕ ರೂಪದ ಅಲೋಹಗಳು ಯಾವಪ್ಪ ಅಂದ್ರೆ ಇದ್ದಿಲು ಕಲ್ಲಿದ್ದಲು ಕೋಕ್ ಅಂತ ಕರಿಬಹುದು ಫ್ರೆಂಡ್ಸ್. ಪ್ರಶ್ನೆ 66 ಗಾಜು ಯಾವುದರ ಮಿಶ್ರಣ ಗಾಜು ಬಂದ್ಬಿಟ್ಟು ಸೋಡಿಯಂ ಮತ್ತು ಕ್ಯಾಲ್ಸಿಯಂ ಸಿಲಿಕೇಟ್ ನ ಮಿಶ್ರಣ ಆಗಿರುತ್ತೆ. ಪ್ರಶ್ನೆ 70 ಅಲ್ಕೇನನ ಸೂತ್ರ ಯಾವುದು ಫ್ರೆಂಡ್ಸ್ ಅಲ್ಕೇನಿನ ಸೂತ್ರ ಬಂದ್ಬಿಟ್ಟು CnH2n+2 ಇದು ಅಲ್ಕೇನಿನ ಸೂತ್ರ ಆಗಿರುತ್ತೆ. ಪ್ರಶ್ನೆ 71 ಅಲ್ಕೀನ್ನ ಸೂತ್ರ ಯಾವುದು ಅಲ್ಕೀನಿನ ಸೂತ್ರ ಬಂದ್ಬಿಟ್ಟು CnH2n ಆಗಿರುತ್ತೆ. ಪ್ರಶ್ನೆ 72 ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನು ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಬಂದ್ಬಿಟ್ಟು Na2CO3 ಅಂದ್ರೆ ಸೋಡಿಯಂ ಕಾರ್ಬನೇಟ್ ಆಗಿರುತ್ತೆ. ಪ್ರಶ್ನೆ 73 ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಯಾವುದು ಸರಿಯಾದ ಉತ್ತರ NaHCO3 ಅಂದ್ರೆ ಸೋಡಿಯಂ ಬೈಕಾರ್ಬನೇಟ್ ಆಗಿರುತ್ತೆ. ಪ್ರಶ್ನೆ 74 ಹಗುರವಾದ ಲೋಹ ಯಾವುದು ಹಗುರವಾದ ಲೋಹ ಬಂದ್ಬಿಟ್ಟು ಜಲಜನಕ ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 75 ದ್ರವ ರೂಪದ ಲೋಹಗಳು ಯಾವುವು ದ್ರವ ರೂಪದ ಲೋಹಗಳು ಬಂದ್ಬಿಟ್ಟು ಪಾದರಸ ಮತ್ತು ಗ್ಯಾಲಿಯಂ ಆಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.